ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ. ಇವತ್ತಿನ ವ್ಲಾಗ್ ಏನಂದರೆ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಮೀಶೋದಲ್ಲಿ ಕಡಿಮೆ ಬಡ್ಜೆಟ್ಗೆ ಸಿಗ್ತಕ್ಕಂಥ ಕಿಚನ್ ಮೇಕಓವರ್ ಮಾಡೋಕ್ಕೆ ಒಂದಿಷ್ಟು ಐಟಮ್ಸ್ ಬುಕ್ ಮಾಡಿದ್ದೆ. ಬಂದಿದೆ. ಇನ್ನೂ ಸ್ವಲ್ಪ ಐಟಮ್ಸ್ ಬುಕ್ ಮಾಡಿದ್ದೀನಿ, ಅದು ಬಂದಿಲ್ಲ. ಅದು ಬಂದಾಗ ಅದನ್ನು ಕೂಡ ವಿಡಿಯೋ ಮಾಡಾಕ್ತೀನಿ. ಸದ್ಯಕ್ಕೆ ಇಷ್ಟು ಬಂದಿದೆ. ಇದನ್ನು ಮಾತ್ರ ನಾನು ಆಲ್ರೆಡಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಓಪನ್ ಮಾಡಿಬಿಟ್ಟಿದ್ದೆ. ಓಪನ್ ಮಾಡಿಬಿಟ್ಟು ನಾನು ಬಂದಾಗ ಬುಕ್ ಮಾಡಿದ್ನಲ್ಲ, ಅದು ಡೆಲಿವರಿ ಆದಾಗ ನಾನು ಫಸ್ಟ್ ಬಂದಾಗ ಏನೇ ಆಗಲಿ ಫಸ್ಟು ಓಪನ್ ಮಾಡಿಬಿಡ್ತೀನಿ. ಯಾವ್ಯಾವ ಥರ ಇದೆ, ಏನಾದರೂ ಡ್ಯಾಮೇಜ್ ಆಗಿದೆಯಾ ಏನೋ ಅಂತ ಚೆಕ್ ಮಾಡಿಕೊಂಡೆ. ಬಟ್ ನಾನು ಆವಾಗ ಇನ್ನೇನು ಮಾಡಿರಲಿಲ್ಲ. ಇವಾಗ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಇವಾಗ ಫಸ್ಟ್ ಓಪನ್ ಮಾಡಿದ್ದು ಆಯಿಲ್ ಕಂಟೈನರ್ ಬುಕ್ ಮಾಡಿದ್ದೆ. ಇದು ತುಂಬಾ ಚೆನ್ನಾಗಿದೆ. ಇದು ಗ್ಲಾಸ್ ಟೈಪಲ್ಲಿದೆ. ಎಲ್ಲರೂ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು. ಇವಾಗ ಅಡುಗೆ ಮನೆಯಲ್ಲೆಲ್ಲ ಯೂಸ್ ಮಾಡೋದು ಇದೇನೆ. ನಾನು ಕೂಡ ಇದನ್ನೇ ಯೂಸ್ ಮಾಡೋಣ ಅಂತ ಬುಕ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ಇದು ಆಲ್ಕಿ ಅಂತಾರಲ್ಲ, ಅದನ್ನು ಕೂಡ ಕೊಟ್ಟಿದ್ದಾರೆ ಆಯಿಲ್ ಹಾಕೊಳ್ಳೋಕ್ಕೆ. ಮತ್ತು ಇವಾಗ ನೋಡ್ತಾ ಇರ್ಬೋದು, ಇದು ಈ ಥರ ಬಾಟಲ್ಗೆ ಅದನ್ನು ಫಿಕ್ಸ್ ಮಾಡಿಕೊಂಡು ಅದರಿಂದ ಆಯಿಲ್ ಹಾಕೊಳ್ಳೋದು ತುಂಬಾ ಚೆನ್ನಾಗಿದೆ. ನಾನು ಕೂಡ ಯೂಸ್ ಮಾಡಬೇಕು ಅಂದ್ಕೊಂಡೆ. ಬಟ್ ಇದನ್ನು ತುಂಬ ಜೋಪಾನವಾಗಿ ಯೂಸ್ ಮಾಡಬೇಕು. ಯಾಕೆಂದರೆ ಗ್ಲಾಸ್ ಅಲ್ವಾ, ಇದು ತುಂಬಾ ಡೇಂಜರ್. ಸೊ ನಾವು ಯಾವ ಥರ ನೋಡ್ಕೋತೀವಿ ಆ ಥರ ಡಿಪೆಂಡ್. ತುಂಬ ಹಾರ್ಡಾಗೇನು ಇದು ಮಾಡೋಕ್ಕೆ ಹೋಗಬಾರ್ದು. ಕೇರ್ಫುಲ್ಲಾಗಿ ನಾವು ನೋಡ್ಕೋಬೇಕು. ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಲೈಕ್ ಆಯಿತು. ಇದು 2 ಕೊಟ್ಟಿದ್ದಾರೆ. ಮತ್ತು ಚಿಕ್ಕದು ಸ್ಟಾರ್ಟಿಂಗ್ ವಿಡಿಯೋ ನೋಡಿದ್ರಲ್ಲ, ಅವಾಗ ತೋರಿಸಿದ್ನಲ್ಲ, ಚಿಕ್ಕದು ಇದೇ ಥರ ಗಾಜಲ್ಲೇ ಗ್ಲಾಸ್ ಟೈಪಲ್ಲೇ ಅದು ಕೂಡ 2 ಬಾಟಲ್ ಕೊಟ್ಟಿದ್ದಾರೆ. ಚಿಕ್ಕದು ಒಂದಕ್ಕೆ ಏನಾದರೂ ಉಪ್ಪು ಅಥವಾ ಇನ್ನೇನಾದರೂ ಚಿಲ್ಲಿ ಪೌಡರ್ ಹಾಕೊಳ್ಳೋಕ್ಕೆ ಅದು ತುಂಬಾ ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಬಟ್ ತುಂಬ ಜೋಪಾನವಾಗಿ ನೋಡ್ಕೋಬೇಕು, ಕೇರ್ಫುಲ್ಲಾಗಿರಬೇಕು. ಮತ್ತು ಇದಕ್ಕೆ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಈ ದೋಸೆ ತವಾಗೆಲ್ಲ ಹಾಕ್ತಾರಲ್ಲ, ದೋಸೆ ಮೇಲೆ ಎಣ್ಣೆ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ಇನ್ನೊಂದು ಏನಂತ ನನಗೆ ಗೊತ್ತಾಗಿಲ್ಲ ಇಲ್ಲಿ. ಅದು ಮೇ ಬಿ ಏನಾದರೂ ನಾವು ಒಗ್ಗರಣೆ ಮಾಡಿಕೊಂಡ್ರೆ ಫ್ರೈ ಮಾಡ್ಕೊಳ್ಳೋಕ್ಕೆ ಅನಿಸುತ್ತೆ. ಬಟ್ ಇದು ಪ್ಲಾಸ್ಟಿಕ್. ನೋಡೋಣ, ಯೂಸ್ ಮಾಡ್ತೀನೋ ಮಾಡಲ್ವ ಅಂತ ಗೊತ್ತಿಲ್ಲ. ವಿಡಿಯೋ ನೋಡಿದಾಗ ಗೊತ್ತಾಗ್ಬೋದು. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಕಿಚನ್ಗೆ ಅಲ್ಲಿ ವಿಮ್ ಜೆಲ್ ಇರುತ್ತಲ್ಲ, ಅದು ಇಟ್ಕೊಳ್ಳೋಕ್ಕೆ ಇದನ್ನು ಬುಕ್ ಮಾಡಿದ್ದೆ. ಇದು ಸೆಟಪ್ 3 ಬಂದಿದೆ. ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಅದಕ್ಕೆ ನಾವೇನಾದರೂ ವಿಮ್ ಜೆಲ್ ಮತ್ತು ಅದರದ್ದು ಬಾಕ್ಸ್ ಇರುತ್ತಲ್ಲ, ಬಾಕ್ಸ್ ಮತ್ತು ಒಂದು ಪುಟಾಣಿದು ಏನಾದರೂ ಆರ್ಟಿಫಿಷಿಯಲ್ ಫಾಟ್ ಇರುತ್ತಲ್ಲ, ಅದು ಇಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು. ಅದನ್ನು 3 ಹಾಕ್ಬಿಟ್ರೆ ಕಿಚನ್ಗೆ ವಾವ್, ನೋಡೋಕ್ಕಂತೂ 2 ಕಣ್ಣು ಸಾಲದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದಕ್ಕೆ ಅದು ಹಾಕ್ತೀನಿ. ಇನ್ನೊಂದಕ್ಕೆ ಇವಾಗ ಇದಕ್ಕೆ ಬಟ್ಟೆಗಳಿರುತ್ತಲ್ಲ, ಮಾಮೂಲಿ ಕಿಚನಲ್ಲಿ ನಾವು ಯೂಸ್ ಮಾಡ್ತೀವಲ್ಲ, ಬಟ್ಟೆಗಳು ಹಾಕ್ಕೋಬೋದು. ಇದನ್ನು ವಾಶ್ರೂಮ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ಚೆನ್ನಾಗಿದೆ. ಕೆಳಗಡೆ ಸ್ಟಿಕ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿಗೆ ವಾಲ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಈ ವಾಲ್ ಸ್ಟಿಕ್ಕರ್ನ ಗೋಡೆಗೆ ಫಿಕ್ಸ್ ಮಾಡಿಬಿಟ್ಟು ಆನಂತರ ಅಲ್ಲಿಗೆ ಹಾಕೋದು. ತುಂಬಾ ಚೆನ್ನಾಗಿದೆ. ಎಷ್ಟು ಗಟ್ಟಿ ಅಂದರೆ ಗೈಸ್, ಇದು ಕೈಯಲ್ಲಿ ಕಿತ್ತರೂ ಸಹ ಬರಲ್ಲ. ತುಂಬಾ ಚೆನ್ನಾಗಿದೆ. ವರ್ತ್ ಇದು ಹೇಳಬೇಕಂದ್ರೆ. ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ನೋಡ್ತಾ ಇರ್ಬೋದು. ಇದನ್ನು ವಾಲ್ಗೆ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ಉಕ್ಕು ಕೊಟ್ಟಿದ್ದಾರಲ್ಲ, ಅದನ್ನು ಇಲ್ಲಿಗೆ ಫಿಕ್ಸ್ ಮಾಡಬೇಕು. ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲಿ ನೋಡ್ತಾ ಇರ್ಬೋದು, ಅದನ್ನು ಈ ವಾಲ್ ಸ್ಟಿಕ್ಗೆ ಫಿಕ್ಸ್ ಮಾಡೋದು. ತುಂಬಾ ಇಷ್ಟ ಆಯಿತು. ನೀವು ಕೂಡ ಬೈ ಮಾಡಿ. ಇದಕ್ಕೆ 10/10 ಕೊಡ್ಬೋದು. ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲರೂ ಕೂಡ ಇವಾಗ ಇದನ್ನೇ ಯೂಸ್ ಮಾಡ್ತಾರೆ. ವರ್ತ್ ಇದೆಲ್ಲ ಹೇಳ್ಬೇಕಂದ್ರೆ. ಮೀಶೋದಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಕಿಚನ್ ಐಟಮ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ಸೆಟಪ್ 6 ತೊಗೊಂಡಿದ್ದೀನಿ. ವೆಜಿಟೇಬಲ್ಸ್ ಹಾಕ್ಕೊಳ್ಳೋಕ್ಕಂತೂ ತುಂಬಾ ಯೂಸ್ಫುಲ್ಲಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ನಾನು ಆವಾಗಲೇ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಮಾಡೋಣ ಅಂತ ಮಾಡಿರಲಿಲ್ಲ. ಇವಾಗ ತಗೊಳ್ಬೇಕು ಅಂತ ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಳಗಡೆ ನೋಡ್ತಾ ಇರ್ಬೋದು,
ಗೆರೆ ಟೈಪಲ್ಲಿ ಲೈನ್ಸ್ ಟೈಪಲ್ಲಿ ಇದೆಯಲ್ಲ, ಅದು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ನಾವು ವೆಜಿಟೇಬಲ್ಸ್ ಏನಾದರೂ ಅಲ್ಲಿಗೆ ವೆಜಿಟೇಬಲ್ಸ್ ವಾಶ್ ಮಾಡಿಬಿಟ್ಟು ಅಲ್ಲಿ ಹಾಕಿದಾಗ ನೀರೇನಾದರೂ ಇದ್ದರೆ ಅದು ಅದ್ರ ಮುಖಾಂತರ ಕೆಳಗಡೆಗೆ ಆ ತಳದ ಭಾಗದಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಅದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಅದಕ್ಕೆ ಇದು ಹಾಕಬೇಕಾದ್ರೆ ಅದು ಹಾಕ್ಬಿಟ್ಟು ಮೇಲ್ಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಆನಂತರ ನಾವು ವೆಜಿಟೇಬಲ್ಸ್ ಹಾಕಿದ್ರೆ ಅಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಫ್ರಿಡ್ಜಲ್ಲಿ ಇಟ್ಟರೆ ಲುಕ್ ಹೆಂಗೆ ಕಾಣಿಸುತ್ತೆ ಗೊತ್ತಾ ಗೈಸ್. ನಾನು ಇಟ್ಟ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫ್ರಿಡ್ಜಲ್ಲಿ ಯಾವ ಥರ ಫ್ರಿಡ್ಜ್ದು ಕೂಡ ಒಂದಿನ ವಿಡಿಯೋ ಮಾಡಿ ಹಾಕ್ತೀನಿ. ಈ ಥರ ಇಟ್ಕೊಂಡ್ರೆ ಫ್ರಿಡ್ಜಲ್ಲಿ ನಮಗೆ ಕೈಗೆ ಯಾವುದಾದ್ರು ತರಕಾರಿ ಬೇಕು ಅಂದಾಗ ಬೇಗ ತಗೊಳ್ಳೋಕ್ಕೂ ತುಂಬಾ ಈಸಿ ಆಗುತ್ತೆ. ಇವಾಗೇನು ಗೊತ್ತಾ, ಅಲ್ಲಿ ಫ್ರಿಡ್ಜಲ್ಲಿ ಕೊಟ್ಟಿದ್ದಾರಲ್ಲ ಬಾಕ್ಸು, ಆ ಬಾಕ್ಸ್ ಒಳಗಡೆ ಹಾಕಿದ್ರೆ ಏನು ಗೊತ್ತಾ, ಕವರ್ಸಲ್ಲಿ ಹಾಕಿದ್ರೆ ನಮಗೆ ಒಂಥರ ಲೈಕ್ ಆಗೋಲ್ಲ. ಈ ಥರ ಆದರೆ ಯಾವ್ದು ಬೇಕು ವೆಜಿಟೇಬಲ್ಸ್ ಅಂತ ನಾವು ತಗೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಈ ಜಿಪ್ ಲಾಕರ್ ಕೂಡ ಬುಕ್ ಮಾಡಿದೆ, ಅದು ಬಂದಿದೆ. ತುಂಬಾ ಚೆನ್ನಾಗಿದೆ. ಇದು ಸೆಟ್ ಆಫ್ 6 ಬಂದಿದೆ. ಇಲ್ಲಿ ನಾವು ಸೊಪ್ಪುಗಳು ಬರುತ್ತಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪುಗಳು ತಗೋತೀವಲ್ಲ, ಪಾಲಕ್ ಸೊಪ್ಪು, ಇದನ್ನೆಲ್ಲ ನಾವು ವಾಶ್ ಮಾಡಿಬಿಟ್ಟು ಇದರೊಳಗಡೆ ಹಾಕಿಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಲೈಕ್ ಆಯಿತು ಗೈಸ್. ಇವಾಗ ನೋಡ್ತಾ ಇರ್ಬೋದು ಆರ್ಟಿಫಿಷಿಯಲ್ ಲೀಫ್ಗಳದ್ದು ಇದು ಬುಕ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಕಿಚನ್ಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಆವಾಗಲೇ ತೋರಿಸಿದ್ನಲ್ಲ, ಆ ಬಾಕ್ಸ್ ಮೇಲೆ ಇದನ್ನಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ತಗೋಬೋದು. ತುಂಬಾ ಲೈಕ್ ಆಯಿತು ನನಗೆ. ಇವಾಗ ನೋಡ್ತಾ ಇರ್ಬೋದು, ಈ ಥರ ಉಕ್ಸ್ಗಳು ವಾಲ್ ಸ್ಟಿಕ್ ಬುಕ್ ಮಾಡಿದ್ದೆ. ಇದು ಬಂದಿದೆ. ಇದು ಎಷ್ಟು ಬಂದಿದೆ ಅಂತ ಲೆಕ್ಕ ಹಾಕಿದೆ, ಬಟ್ ಮರ್ತೋಗಿದೆ. ತುಂಬಾ ಚೆನ್ನಾಗಿದೆ. ಎಷ್ಟು 1 kgನಾದರೂ ಇದು ತಡ್ಕೊಳ್ಳುತ್ತೆ ವೆಯ್ಟು. ತುಂಬಾ ಇಷ್ಟ ಆಯಿತು ನನಗೆ ಹ್ಯಾಂಗ್ ಮಾಡೋಕ್ಕೆ. ತುಂಬಾ ಚೆನ್ನಾಗಿದೆ. ಇದನ್ನೇ ಹಾಕ್ಬಿಟ್ಟು ಏನಾದರೂ ಕಿಚನ್ಸ್ಲಿ ಐಟಮ್ ಇರುತ್ತಲ್ಲ, ಗ್ಲಾಸ್ಗಳು, ಅದನ್ನೆಲ್ಲ ಇಲ್ಲಿಗೆ ಫಿಕ್ಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಲೈಕ್ ಆಯಿತು. ಇದು ತುಂಬಾ ವೆಯ್ಟ್ ತಡೆಯುತ್ತೆ ಹೇಳ್ಬೇಕಂದ್ರೆ. ನಾನು ಕಿಚನ್ಗೆ ಆಲ್ರೆಡಿ ಮೊದಲೊಂದು ಸಲ ಹಾಕಿದ್ದೆ. ಯಾವುದೋ ಈ ಗ್ಲಾಸ್ಗಳು ಬರುತ್ತಲ್ಲ, ಗ್ಲಾಸ್ಗಳದ್ದು ಅಲ್ಲಿಗೆ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ರ್ಯಾಪರ್ ಬುಕ್ ಮಾಡಿದ್ದೆ ಕೌಂಟರ್ ಟಾಪ್ ಮೇಲೆ. ಇದನ್ನು ಫಿಕ್ಸ್ ಮಾಡೋಣ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.